ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂದಿದ ತಕ್ಷಣ ಇದು ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಸ್ಕೀಮ್ನ ಮಾಡಿರೋದು. ನೀವು ನಿಮ್ಮ ಜೀವನದಲ್ಲಿ ಓಲ್ಡ್ ಏಜಲ್ಲಿ ತುಂಬ ಸೆಕ್ಯೂರ್ಡ್ ಇರಬೇಕಂದ್ರೆ, ನಿಮ್ಮ ಏಜಲ್ಲಿ ನೀವು ಕಂಪ್ಲೀಟಾಗಿ ಸೆಕ್ಯೂರ್ಡ್ ಇರಬೇಕಂದಾಗ ಖಂಡಿತವಾಗಿ ನೀವು ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ರೆಗ್ಯುಲರಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರೆ ನಿಮ್ಮ ಲೈಫು 60 ವಯಸ್ಸು ಆಗೋಗ್ಬಿಟ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಓಲ್ಡ್ ಏಜಲ್ಲಿ ನಿಮ್ಮಲ್ಲಿ ಹಣನೇ ಇಲ್ಲ ಅಂದಾಗ ನೀವೇ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅಂತ. ಆದ್ದರಿಂದ ನೀವು ಚಿಕ್ಕ ವಯಸ್ಸಾದಾಗಿಂದನೂ ನೀವು ಸ್ವಲ್ಪ ಸ್ವಲ್ಪ ಸೇವ್ ಮಾಡ್ತಾಯಿದ್ರೆ ಪೆನ್ಷನ್ ಸ್ಕೀಮಲ್ಲಿ, ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಹಣನ ಸೇವ್ ಮಾಡಿ ನಿಮ್ಮ ವೃದ್ಧಾಪ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೋದು. ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡೋಕೆ ಹೋಗ್ತಾ ಇದ್ದೀನಿ. ನಾನು ಆ ಡೀಟೇಲ್ಸ್ನ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡೋದಕ್ಕೆ ಮೊದಲು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂದರೆ ಏನು, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಇದೇನು ಬಂದ್ಬಿಟ್ಟು ಅಂದರೆ ಸೆಂಟ್ರಲ್ ಗೌರ್ಮೆಂಟವರು ಈ ಸ್ಕೀಮ್ನ ತಂದಿದ್ದಾರೆ. ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತ, NPS ಅಂತಾರೆ ಇದನ್ನು, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತ. ಸೊ ಇದನ್ನೇನು ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ. ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂದ್ಬಿಟ್ಟು ರೆಗ್ಯುಲೇಟೆಡ್ ಬೈ PFRDA ಅಂತ. ಇದ್ರ ಮೈನ್ ಆಬ್ಜೆಕ್ಟಿವ್ ಏನಂದರೆ ಓಲ್ಡ್ ಏಜಲ್ಲಿ ರೆಗ್ಯುಲರ್ ಇನ್ಕಮ್ ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ಸ್ಕೀಮಲ್ಲಿ ನೀವು ರೆಗ್ಯುಲರಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮಲ್ಲಿ ನಿಮಗೆ ಓಲ್ಡ್ ಏಜಲ್ಲಿ ಒಳ್ಳೆ ರೀತಿ ಪೆನ್ಷನ್ ಸಿಗುತ್ತೆ. ಮತ್ತು ನೀವು ಏನು ಹಣ ಇಡ್ತೀರೋ, ನೀವೇನು ಪೆನ್ಷನ್ಗೆ ರೆಗ್ಯುಲರಾಗಿ ಕಟ್ತಿರ್ತೀರೋ ಅದನ್ನು ಒಳ್ಳೆ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಒಳ್ಳೆ ಮಾರ್ಕೆಟಲ್ಲಿ ಅಂದಿದ ತಕ್ಷಣ ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ಸು ಇಂಥ ಕಡೆ ಎಲ್ಲನೂ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೀವು ತಿಂಗಳು ಕಟ್ತಿರ್ತೀರಲ್ವ ಆ ಹಣನ ಇಂಥ ಕಡೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆಗ ಗೌರ್ಮೆಂಟ್ ಅವ್ರಿಗೆ ಒಳ್ಳೆ ರಿಟರ್ನ್ ಬರುತ್ತೆ. ಆಗ ನಿಮ್ಮ ಫಂಡ್ಸನ್ನು ಗ್ರೋ ಆಗುತ್ತೆ, ನಿಮ್ಮ ಪೆನ್ಷನ್ ಫಂಡನ್ನು ಗ್ರೋ ಆಗುತ್ತೆ. ಮತ್ತು ಓಲ್ಡ್ ಏಜ್ ಸಿಟಿಸನ್ಗಳಿಗೆಲ್ಲನೂ ಅವರ ಲೈಫ್ ಸ್ಟೈಲು ತುಂಬ ಚೆನ್ನಾಗಾಗುತ್ತೆ. ಈ ಪೆನ್ಷನ್ ಸಿಸ್ಟಮಿಂದ ಒಳ್ಳೆ ಸೆಕ್ಯೂರಿಟಿನೂ ಸಿಗುತ್ತೆ. ಓಲ್ಡ್ ಏಜಲ್ಲಿ ಸಾಕಷ್ಟು ರೀತಿಯಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಈಗ ವೆಸ್ಟರ್ನ್ ಕಂಟ್ರಿಗಳಿಗೆ ಹೋದರೆ ಅಲ್ಲಿ ಓಲ್ಡ್ ಏಜಲ್ಲಿ ಹಣ ಇಲ್ಲ ಅಂದಾಗ ಒಳ್ಳೆ ಟ್ರೀಟ್ಮೆಂಟು, ಒಳ್ಳೆ ಫೆಸಿಲಿಟಿಗಳು ಸಿಗೋದೇ ಇಲ್ಲ. ಸೊ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಓಪನ್ ಮಾಡಿದಾಗ, ನೀವೇನಾದರೂ ಅಕೌಂಟ್ ಓಪನ್ ಮಾಡಿದರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮಲ್ಲಿ ನಿಮಗೆ ಏನಾದರೂ ಓಪನ್ ಮಾಡಿದರೆ ಅವ್ರು ಬಂದುಬಿಟ್ಟು ನಿಮಗೆ ಒಂದು ಅಕೌಂಟ್ ನಂಬರು, ಪರ್ಮನೆಂಟ್ ಅಕೌಂಟ್ ನಂಬರ್ ಕೊಡ್ತಾರೆ. ಅದನ್ನು ಪ್ರಾನ್ ಅಂತಾರೆ. ಇದು ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಅಂತ. ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರು ಯುನಿಕ್ ನಂಬರ್. ಈ ನಂಬರು ಎಲ್ಲ ಕಡೆನೂ ಯುನಿಕ್ ಆಗಿರುತ್ತೆ ಮತ್ತು ಇದನ್ನು ಎಲ್ಲಿ ಬೇಕಾದರೂ ಬಳಸ್ಬೋದು. ನೀವು ಇಂಡಿಯಾದಲ್ಲಿ ಯಾವುದೇ ಭಾಗದಲ್ಲಿ ಇದ್ರೂ ಈ ಅಕೌಂಟ್ಗೆ ನೀವು ಹಣ ಹಾಕ್ಬೋದು. ನೀವು ಪ್ರತಿ ತಿಂಗಳು ನೀವು ಇಂಡಿಯಾದಲ್ಲಿ ಯಾವುದೇ ಭಾಗದಲ್ಲಿದ್ರೂ ಈ ಅಕೌಂಟ್ಗೆ ಈಸಿಯಾಗಿ ಆನ್ಲೈನಲ್ಲೇ ನೀವು ಹಣ ಹಾಕ್ಬೋದು. ಇದು ಒಂದು ಒಳ್ಳೆಯ ಅಡ್ವಾಂಟೇಜು. ಮತ್ತು ನಾವು ಒಂದು ಪ್ರಾನ್ ಓಪನ್ ಮಾಡಿದಾಗ, ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಓಪನ್ ಮಾಡಿದಾಗ ನಿಮಗೆ ಎರಡು ಥರ ಅಕೌಂಟ್ ಕೊಡ್ತಾರೆ. ಒಂದು ಟೈರ್ 1 ಪೆನ್ಷನ್ ಅಕೌಂಟ್ ಅಂತ. ಟೈರ್ 1 ಪೆನ್ಷನ್ ಅಕೌಂಟ್ ಅಂದಿದ ತಕ್ಷಣ ಇಲ್ಲಿ ನಾವು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀವೋ ಆ ಹಣನ ನಾವು ಯಾವುದೇ ಕಾರಣಕ್ಕೂ ವಿತ್ಡ್ರಾ ಮಾಡೋದಕ್ಕಾಗೋದಿಲ್ಲ 60 ವರ್ಷದ ಒಳಗಡೆ. ಇಲ್ಲಿ ಏನು ಹಣ ಹಾಕಿರ್ತೀರೋ ಅದು ಯಾವುದೇ ಕಾರಣಕ್ಕೂ ವಿತ್ಡ್ರಾ ಮಾಡೋದಕ್ಕಾಗಲ್ಲ. ಟೈರ್ 1 ಅಕೌಂಟಲ್ಲಿ ನೀವು ಹಣ ಹಾಕ್ತಾಯಿದ್ರೆ. ಅದೇ ರೀತಿ ಟೈರ್ 2 ಸೇವಿಂಗ್ ಅಕೌಂಟ್ ಅಂತ ಕೊಟ್ಟಿರ್ತಾರೆ. ಇದು ಟೈರ್ 2 ಅಂದಿದ ತಕ್ಷಣ ವಾಲಂಟ್ರಿ ಸೇವಿಂಗ್ ಫೆಸಿಲಿಟಿ ಇರುತ್ತೆ. ನೀವು ಇಲ್ಲಿ ಏನು ಹಣ ಇಟ್ಟಿರ್ತೀರೋ ಅದನ್ನು ನೀವು ಆಮೇಲೆ ಈಸಿಯಾಗಿ ವಿತ್ಡ್ರಾ ಮಾಡ್ಕೊಂಬಿಡ್ಬೋದು. ಈಗ ತಿಳ್ಕೊಳ್ಳೋಣ NPS ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಬೋದು. NPS ಅಲ್ಲಿ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಬೋದು, ನ್ಯಾಷನಲ್ ಪೆನ್ಷನ್ ಸಿಸ್ಟಮಲ್ಲಿ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಬೋದು ಅಂದರೆ, ಯಾವುದೇ ಭಾರತ ದೇಶದ ಯಾವುದೇ ಪ್ರಜೆ 18 ವರ್ಷ ಆಗಿದ್ದರೆ ಅವನು ಈಸಿಯಾಗಿ ಇದರಲ್ಲಿ ಅಕೌಂಟಲ್ಲಿ ಜಾಯಿನ್ ಆಗ್ಬೋದು. ನೀವು 60 ವರ್ಷ ಆಗೋದ್ಮೇಲೆ NPS ಅಲ್ಲಿ ಎನ್ರೋಲ್ ಮಾಡೋದಕ್ಕಾಗೋದಿಲ್ಲ. ಅರ್ಥ ಆಯ್ತಲ್ವಾ? ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ನಾವು 18 ವರ್ಷದಿಂದನೇ ಸೇವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ 18 ವರ್ಷ ಸಣ್ಣ ವಯಸ್ಸಲ್ಲೇ ನೀವು ಸ್ವಲ್ಪ ಮೊತ್ತದ ಹಣನ ಸೇವ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನೀವು
ರಿಟೈರ್ಡ್ ಆದಾಗ 60 ವರ್ಷದಲ್ಲಿ ರಿಟೈರ್ಡ್ ಆದಾಗ ನಿಮಗೆ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಮೊತ್ತದ ಹಣ ಬರುತ್ತೆ. ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ನಿಮಗೆ ಹಣ ಬರುತ್ತೆ. ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಕೊಟ್ಟು ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು 18 ವರ್ಷದಲ್ಲಿ ಸೇವ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ, 25 ವರ್ಷದಾಗ ಸೇವ್ ಮಾಡಿದಾಗ ಎಷ್ಟು ಬರುತ್ತೆ, 35 ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ಎಷ್ಟು ಬರುತ್ತೆ, ಆ ಥರ ಎಲ್ಲ ನಿಮಗೆ ಈಗ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಈಗ ನಿಮಗೆ ಈ ನ್ಯಾಷನಲ್ ಪೆನ್ಷನ್ ಸಿಸ್ಟಮಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ನೀವು 18 ವರ್ಷದಲ್ಲೇ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮಗೆ 60 ವರ್ಷದೊಳಗಡೆ ಎಷ್ಟು ಅಮೌಂಟು ನಿಮ್ಮ ಅಕೌಂಟಲ್ಲಿ ಸೇವ್ ಆಗುತ್ತೆ ಅನ್ನೋದು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲು ನಮ್ಮ ಬರ್ಡೇ ಅಂದ್ಕೊಳ್ಳಿ, ನಮ್ಮ ಬರ್ಡೇ ಮಾಡಿದ್ರೆ ಫಾರ್ ಎಕ್ಸಾಂಪಲ್ಲು ನಿಮಗೆ 26 ವರ್ಷದಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಅಂದ್ಕೊಳ್ಳಿ. ನಿಮಗೆ ಈಗ ಒಂದು ಎಕ್ಸಾಂಪಲ್ ತಿಳಿಸ್ತೀನಿ. ನಿಮಗೆ 26 ವಯಸ್ಸಲ್ಲಿ ಅಂದರೆ ನೀವು 1995 ಹುಟ್ಟಿದಾಗ ನಿಮಗೆ 26 ವರ್ಷ ಆಗಿರುತ್ತೆ ಇವತ್ತಿನ ಡೇಟ್ಗೆ. ನೀವು ಪ್ರತಿ ತಿಂಗಳೂ ನೀವು 5,000 ರೂಪಾಯಿ ನೀವು ಸೇವ್ ಮಾಡಿಕೊಂಡ್ರೆ, ನೀವು ಪ್ರತಿ ತಿಂಗಳು 5,000 ರೂಪಾಯಿ ಸೇವ್ ಮಾಡಿದ್ರೆ ಟೋಟಲ್ಲು ರಿಟೈರ್ಮೆಂಟ್ ಆಗೋಷ್ಟೊತ್ತಿಗೆ 34 ವರ್ಷ ನೀವು ಸೇವ್ ಮಾಡಿರ್ತೀರ. 34 ವರ್ಷ ಸೇವ್ ಮಾಡಿದಾಗ ನಾವು ಅಸಂಪ್ಷನ್ ಮಾಡ್ಕೊಳ್ಳೋಣ 10% ರಿಟರ್ನ್ ಆಗುತ್ತೆ ಅಂತ. 10% ರಿಟರ್ನ್ ಆಗಿರೋದನ್ನೆಲ್ಲನೂ ನಾವು ಪೆನ್ಷನ್ನೇ ಬೈ ಮಾಡ್ತೀರಾ ಅಂದರೆ, ಆನ್ಯುಟಿನೇ ಬೈ ಮಾಡ್ತೀರಾ ಅಂದರೆ, ಪೆನ್ಷನ್ನೇ ಬೈ ಮಾಡ್ತೀರಾ ಅಂದರೆ ನಿಮಗೆ ಆನ್ಯುಟಿ ಬಂದ್ಬಿಟ್ಟು 6%ಅಲ್ಲಿ ಕೊಟ್ಟರೆ ನಿಮಗೆ ನಿಮ್ಮ ಲಂಸಮ್ ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕೊಳ್ಳಿ. ಎಷ್ಟಾಗುತ್ತೆ ನೋಡಿ, 1,72,00,000 ರೂಪಾಯಿ ಆಗುತ್ತೆ. 1,72,00,000 ಆಗುತ್ತೆ. ನೀವು 26ನೇ ವಯಸ್ಸಿಂದ 5,000 ರೂಪಾಯಿ ಡಿಪಾಸಿಟ್ ಮಾಡಿಕೊಂಡ್ರೆ ನಿಮಗೆ ಈ 1,72,00,000ಕ್ಕೆ 1,72,00,000ಕ್ಕೆ ನಿಮಗೆ ಪ್ರತಿ ತಿಂಗಳು ಈ ಪೆನ್ಷನ್ನು 86,000 ರೂಪಾಯಿ ಬರುತ್ತೆ ನಿಮಗೆ. ನೀವೇನಾದರೂ 5,000 ರೂಪಾಯಿ 26ನೇ ವಯಸ್ಸಿಂದ ನೀವು ಸೇವ್ ಮಾಡಿದ್ರೆ, ಇಲ್ಲಪ್ಪ ನಾನು 5,000 ಇಲ್ಲ 10,000 ರೂಪಾಯಿ ನಾನು ಸೇವ್ ಮಾಡ್ತೀನಿ ಅಂದರೆ, 10,000 ರೂಪಾಯಿ ಸೇವ್ ಮಾಡ್ತೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಬೇಕು, ನಿಮಗೆ 1,72,000 ರೂಪಾಯಿ ಪ್ರತಿ ತಿಂಗಳು ಪೆನ್ಷನ್ ಬರುತ್ತೆ. ನಿಮಗೆ ಕಾರ್ಪಸ್ ಬಂದ್ಬಿಟ್ಟು ಟೋಟಲ್ಲು 3,45,00,000 ರೂಪಾಯಿವರೆಗೂ ನಿಮ್ಮ ಅಕೌಂಟಲ್ಲಿ ಸೇವ್ ಆಗುತ್ತೆ. ಅದೇ ನೀವು ಇಲ್ಲಪ್ಪ ನಾನು 26 ವರ್ಷದಲ್ಲಿ ನಾನು ಸೇವ್ ಮಾಡೋದಿಲ್ಲ, ನಾನು 36 ವರ್ಷದಲ್ಲಿ ಸೇವ್ ಮಾಡ್ತೀನಿ ಅಂದರೆ, 36 ವರ್ಷದಲ್ಲಿ ಸೇವ್ ಮಾಡ್ತೀನಿ ಅಂದರೆ ನೀವು ಅದೇ 10,000 ರೂಪಾಯಿ ಸೇವ್ ಮಾಡ್ಕೊಂಡೋದ್ರೆ ಪ್ರತಿ ತಿಂಗಳು 36 ವರ್ಷ ಆಗೋ ಮೇಲೆ ನಿಮಗೆ ಬರೋದು ಪೆನ್ಷನ್ನು 59,000 ರೂಪಾಯಿನೇ. ಇಲ್ಲಿ ಏನು ತಿಳಿಸುತ್ತಂದರೆ, ನೀವು ಆದಷ್ಟು ಬೇಗ ನಿಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗೆ ನೀವು ಪೆನ್ಷನ್ ಪ್ಲಾನ್ನ ನೀವು ಸ್ಟಾರ್ಟ್ ಮಾಡಿಕೊಂಡಾಗ ನಿಮಗೆ 60 ವಯಸ್ಸದೊಳಗಡೆ ನಿಮಗೆ ಸಾಕಷ್ಟು ಫಂಡ್ಸು ಸಿಗುತ್ತೆ. ಆದ್ದರಿಂದ ನೀವು ಪೆನ್ಷನ್ ಸ್ಕೀಮಲ್ಲಿ ಆದಷ್ಟು ಒಳ್ಳೆ ರೀತಿಯಲ್ಲಿ ಬೇಗ ಸ್ಟಾರ್ಟ್ ಮಾಡಿಕೊಂಡ್ರೆ, ನಿಮ್ಮ ಚಿಕ್ಕ ವಯಸ್ಸಲ್ಲಿ ನೀವು ಪೆನ್ಷನ್ನ ಸ್ಟಾರ್ಟ್ ಮಾಡಿಕೊಂಡಾಗ ಆಗ ನಿಮ್ಮ ಸೇವಿಂಗ್ಸು ತುಂಬ ಗ್ರೋ ಆಗುತ್ತೆ. ಯಾಕಂದರೆ ಇದು ಕಾಂಪೌಂಡೆಡ್ ಇಂಟ್ರೆಸ್ಟ್ ಆಗಿ ಬರೋದ್ರಿಂದ ನಿಮಗೆ ನಿಮ್ಮ ಮನಿ ಸಾಕಷ್ಟು ಬೇಗ ಗ್ರೋ ಆಗುತ್ತೆ. ಎಲ್ಲಿ ಹೋಗಿ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ನ ಓಪನ್ ಮಾಡ್ಕೊಳ್ಬೋದು ಅಂದರೆ, ಯಾವುದೇ ನಿಯರೆಸ್ಟ್ ಬ್ಯಾಂಕಲ್ಲಿ ಹೋದರೆ ಇಲ್ಲಾಂದರೆ ಪೋಸ್ಟ್ ಆಫೀಸಲ್ಲಿ ಹೋದರೆ ಪೆನ್ಷನ್ ಸ್ಕೀಮ್ ಯೋಜನೆ ಇದ್ದೇ ಇರುತ್ತೆ, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಯೋಜನೆ ಇದ್ದೇ ಇರುತ್ತೆ. ನೀವು ಅಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿಕೊಟ್ರೆ ಅವರು ಅದು ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಈಗ ನೀವು ರಿಜಿಸ್ಟರ್ ಮಾಡಿದಾಗ ನಿಮಗೆ ಒಂದು ಪ್ರಾನ್ ಬರುತ್ತೆ, ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರು. ಇಲ್ಲಿ ಏನು ಮಾಡಬೇಕಂದಾಗ ಪ್ರಾನಲ್ಲಿ ಎಷ್ಟು ಮಿನಿಮಮ್ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಮಿನಿಮಮ್ಮು 500 ರೂಪೀಸ್ ಪರ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಈಗ 100 ರೂಪಾಯಿ ಇಡ್ತೀನಿ ಅಂದರೆ ಅದು ಒಪ್ಕೊಳೋದಿಲ್ಲ, ಮಿನಿಮಮ್ 500 ರೂಪೀಸು ನೀವು ಇಡಬೇಕಾಗುತ್ತೆ. ಅದೇ ರೀತಿ ವರ್ಷಕ್ಕೆ ಮಿನಿಮಮ್ಮು 6,000 ರೂಪಾಯಿ ಇಡಬೇಕಾಗುತ್ತೆ ಈ ಅಕೌಂಟಲ್ಲಿ. ಮಿನಿಮಮ್ಮು 6,000 ರೂಪೀಸ್ ಪರ್ ಇಯರ್, ಪರ್ ಮಂತು 500 ರೂಪೀಸ್. ಮತ್ತು ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಇಡ್ಬೋದು ಅಂದರೆ ಆ ಥರ ಯಾವುದೇ ಲಿಮಿಟ್ ಇಲ್ಲ, ನೀವು ಎಷ್ಟು ಬೇಕಾದರೂ ಅಮೌಂಟು ಈ ಅಕೌಂಟಲ್ಲಿ ಇಡ್ಬೋದು. ವರ್ಷಕ್ಕೆ ಒಂದು ಮಿನಿಮಮ್ ಕಾಂಟ್ರಿಬ್ಯೂಷನ್ ಅಂತೂ ಇದ್ದೇ ಇರಬೇಕು, ಆ ಅಕೌಂಟಲ್ಲಿ ಇರಲೇಬೇಕು. ಇಲ್ಲ ಅಂದರೆ ಅವರು ನಿಮ್ಮ ಅಕೌಂಟ್ನ ಡಿಆಕ್ಟಿವೇಟ್ ಮಾಡ್ತಾರೆ. ಮತ್ತು ನೀವು ಈ ಅಕೌಂಟ್ನ ನೀವು ಬೆಂಗಳೂರಲ್ಲಿ ಓಪನ್ ಮಾಡಿ ನಾಳೆ ಮುಂಬೈಗೆ ಹೋಗ್ತೀರಂದರೆ ಯಾವುದೇ ತಲೆನೋವು ಇರೋದಿಲ್ಲ. ಈ ಅಕೌಂಟ್ನ ನೀವು ಭಾರತ ದೇಶದಲ್ಲಿ ಎಲ್ಲಿದ್ರೂ ನೀವು ಮಾಡ್ಕೊಳ್ಬೋದು, ಯಾವುದೇ ಭಾಗದಲ್ಲಿದ್ರೂ ಆನ್ಲೈನಲ್ಲಿ ಇಲ್ಲಾಂದರೆ ಆ ಬ್ಯಾಂಕ್ ಬ್ರಾಂಚಲ್ಲಿ ನೀವು ಅದನ್ನು ಈ ಅಕೌಂಟ್ನ ಈಸಿಯಾಗಿ ಆಪ್ರೇಟ್ ಮಾಡ್ಕೊಳ್ಬೋದು. ನೀವು ಈ NPS ಸಿಸ್ಟಮಲ್ಲಿ ಹಣ ಇಟ್ಟಿರ್ತಾರಲ್ವ, ಈ NPS ಸಿಸ್ಟಮಲ್ಲಿ ಹಣ ಇಟ್ಟಿರೋದನ್ನು ಈ ರೀತಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೋದು.
ಇಲ್ಲಿ ಎರಡು ಥರ ಚಾಯ್ಸ್ ಇದೆ. ಒಂದು ಆಕ್ಟಿವ್ ಚಾಯ್ಸು ಮತ್ತು ಆಟೋ ಚಾಯ್ಸ್ ಅಂತ. ಆಕ್ಟಿವ್ ಚಾಯ್ಸ್ ಅಂದಿದ ತಕ್ಷಣ ನೀವು ಯಾವ ಏಜಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ, ಈಗ 45 ಇಯರ್ಸಲ್ಲಿ ಏನಾದ್ರು ಸ್ಟಾರ್ಟ್ ಮಾಡಿದಾಗ ನೀವು ರಿಸ್ಕ್ ಕಡಿಮೆ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು 18 ವರ್ಷ ಇಲ್ಲ ಅಂದರೆ 25 ವರ್ಷದಲ್ಲಿ ನೀವೇನೋ ಓಪನ್ ಮಾಡಿದಾಗ ಆಗ ನೀವು ರಿಸ್ಕ್ ತೊಗೊಳ್ಬೋದು. ಯಾಕಂದರೆ ನಿಮಗೆ ಏಜ್ ಚಿಕ್ಕದಾಗಿರುತ್ತೆ, ನೀವು ಖಂಡಿತವಾಗಿ ಒಳ್ಳೆ ಥರ ರಿಸ್ಕ್ ತೊಗೊಳ್ಬೋದು. ಆದ್ದರಿಂದ ನಿಮಗೆ ಇಲ್ಲಿ 3 ಥರ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು ಈ ಕ್ಯಾಟಗರಿಯಲ್ಲಿ ಐ ರಿಟರ್ನು ಐ ರಿಸ್ಕು. ಐ ರಿಟರ್ನು ಐ ರಿಸ್ಕ್ ಅಂದಿದ ತಕ್ಷಣ ನಾರ್ಮಲ್ ಆಗಿ ಇದು ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾರೆ ಮತ್ತು ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದಾಗ ನೀವು 25ನೇ ವರ್ಷದಲ್ಲಿ ನೀವೇನಾದರೂ ಅಕೌಂಟ್ ಓಪನ್ ಮಾಡಿದ್ರೆ ಈ ಕ್ಯಾಟಗರಿಯಲ್ಲಿ ನಿಮ್ಮ ಅಮೌಂಟ್ನ ಜಾಸ್ತಿ ಇಡೋದು ತುಂಬ ಒಳ್ಳೆಯದು. ಈ ಕ್ಯಾಟಗರಿಯಲ್ಲಿ ನೀವು ಹಣನ ಜಾಸ್ತಿ ಇಟ್ಟಾಗ ನಿಮಗೆ ರಿಟರ್ನ್ಸು ಕೂಡ ಅದೇ ರೀತಿ ಒಳ್ಳೆ ರೀತಿ ಬರುತ್ತೆ. ಈಗ ನೀವು ಒಂದು 35 ವರ್ಷ 40 ವರ್ಷ ಬಂದಾಗ ನಾವು ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ, ಕಡಿಮೆ ಮಟ್ಟದಲ್ಲಿ ನಾವು ರಿಸ್ಕ್ ತೊಗೊಳ್ಬೇಕು ಅಂದರೆ ಮೀಡಿಯಮ್ ರಿಟರ್ನು ಮೀಡಿಯಮ್ ರಿಸ್ಕ್ ಕ್ಯಾಟಗರಿಯಲ್ಲಿ ಸಿ ಕ್ಯಾಟಗರಿಯಲ್ಲಿ ಇಡ್ಬೋದು. ಅದೇ ಥರ ನಾನು ಈಗ 50 ವರ್ಷದಲ್ಲಿ ನೀವು NPS ಓಪನ್ ಮಾಡಿದಾಗ ಆಗ ಆ ಏಜಲ್ಲಿ ನಾವು ರಿಸ್ಕ್ ತೊಗೊಳೋದಕ್ಕೆ ಆಗೋದಿಲ್ಲ. ನಾವು ಯಾಕಪ್ಪ ರಿಸ್ಕ್ ತೊಗೊಳ್ಬೇಕು, ನಾವೇನು NPS ಇಟ್ಟಿದ್ದೀವೋ ಅದು ಈಸಿಯಾಗಿ ನಮಗೆ ಬರಬೇಕು ಅಂತ ಅಂದಾಗ ನೀವು ಕ್ಯಾಟಗರಿ ಜಿಯಲ್ಲಿ ಇಟ್ಟಾಗ ಲೋ ರಿಟರ್ನು ಲೋ ರಿಸ್ಕು, ಕಡಿಮೆ ರಿಟರ್ನ್ ಬರುತ್ತೆ ಬಟ್ ನಿಮ್ಮ ಅಮೌಂಟು ತುಂಬ ಸೇಫ್ ಆಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಆಗ ನೀವು ಯೋಚನೆ ಮಾಡ್ಕೊಳ್ಬೇಕು ಯಾವ ರೀತಿಯಲ್ಲಿ ನೀವು ಇಟ್ಕೊಳ್ಬೋದು, ನಿಮ್ಮ ರಿಸ್ಕ್ ಏನು, ನೀವು ಯಾವ ರೀತಿ ರಿಸ್ಕ್ನ ತೊಗೊಳಕ್ಕೆ ರೆಡಿ ಇದ್ದೀರಾ, ಅದಕ್ಕೆ ತಕ್ಕಂತೆ ನೀವು 100% ಈಗ 500 ರೂಪೀಸ್ ಪರ್ ಮಂತ್ ಇಡ್ತಿರ್ತಾರ, ವರ್ಷಕ್ಕೆ 6,000 ಆಗುತ್ತೆ. ಈಗ ವರ್ಷಕ್ಕೆ 1 ಲಕ್ಷ ಇಡ್ತೀರ ಅಂದ್ಕೊಳ್ಳಿ, 1 ಲಕ್ಷ ಅಮೌಂಟಲ್ಲಿ ಒಂದು 50% ಸ್ಟಾಕ್ ಮಾರ್ಕೆಟಲ್ಲಿ ಇಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೇಳಬೇಕು. ಇನ್ನು ಉಳಿದಿರೋದನ್ನು ಪೋಸ್ಟ್ ಆಫೀಸು, ಬ್ಯಾಂಕು, ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಸು ಆ ಥರ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅವರು ಅದಕ್ಕೆ ತಕ್ಕಂತೆ ನ್ಯಾಷನಲ್ ಪೆನ್ಷನ್ ಬೋರ್ಡ್ ಅವರು ಅದಕ್ಕೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಇಲ್ಲಪ್ಪ ನಮಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ, ಯಾವ ಮ್ಯೂಚುವಲ್ ಫಂಡ್ ಏನು ಗೊತ್ತಿಲ್ಲ, ಮ್ಯೂಚುವಲ್ ಫಂಡ್ ಬಗ್ಗೆನೂ ಗೊತ್ತಿಲ್ಲ ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆನೂ ಗೊತ್ತಿಲ್ಲ, ಈ ಆಪ್ಷನ್ಗಳು ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ನನಗೆ ಬರೋದಿಲ್ಲ ಅಂದರೆ ಅಲ್ಲೇ ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ. ಅದೇನಂದರೆ ಆಟೋ ಚಾಯ್ಸು. ಆಟೋ ಚಾಯ್ಸ್ ಅಂದಿದ ತಕ್ಷಣ ಬೈ ಡಿಫಾಲ್ಟ್ ಆಗಿ ಅವರು ಒಂದು ಕ್ಯಾಟಗರಿನ ಚೂಸ್ ಮಾಡ್ತಾರೆ. ಡಿಫಾಲ್ಟ್ ಕ್ಯಾಟಗರಿ ಅಂದಿದ ತಕ್ಷಣ ಈ ಥರ ಇರುತ್ತೆ. ಅಟ್ ದ ಲೋಯೆಸ್ಟ್ ಏಜ್ ಆಫ್ ದ ಆಟೋ ಚಾಯ್ಸ್ ಈ ಥರ ಇರುತ್ತೆ. 50% ಪೆನ್ಷನ್ ಕ್ಯಾಟಗರಿನ ಬಂದುಬಿಟ್ಟು ಈ ಕ್ಯಾಟಗರಿಯಲ್ಲಿ ಹಾಕ್ತಾರೆ, ಅಂದರೆ ಐ ರಿಸ್ಕ್ ಕ್ಯಾಟಗರಿಯಲ್ಲಿ ಹಾಕ್ತಾರೆ 50% ಮನಿನ, ಮತ್ತು 30%ನ ಸಿ ಕ್ಯಾಟಗರಿಗೆ ಹಾಕ್ತಾರೆ, 20%ನ ಜಿ ಕ್ಯಾಟಗರಿಗೆ ಹಾಕುತ್ತಾರೆ. ಇದು ನಿಮಗೆ 18 ವರ್ಷದಲ್ಲಿದ್ದಾಗ, ನೀವು 36 ಆನ್ವರ್ಡ್ಸ್ ಇದ್ದಾಗ ಅದನ್ನು ಡಿಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ. ಆಗಲೇ ಹೇಳ್ದಂಗೆ ಏಜ್ ಆದಾಗೆಲ್ಲನೂ ರಿಸ್ಕ್ ಕಡಿಮೆ ಇರೋ ಹಾಗೆ ನೋಡ್ಕೊಳ್ತಾರೆ. ನೀವು 25 ವರ್ಷದಲ್ಲಿ ನೀವು ಪೆನ್ಷನ್ ಪ್ಲಾನ್ ತೊಗೊಂಡಾಗ ರಿಸ್ಕ್ ಜಾಸ್ತಿ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳುತ್ತಾರೆ. ನೀವು ಏಜ್ ಆದಾಗೆಲ್ಲನೂ ನಿಮ್ಮ ಇನ್ವೆಸ್ಟ್ಮೆಂಟ್ ಏನು ಪ್ರತಿ ವರ್ಷ ಮಾಡ್ತೀರಾ ಅದನ್ನು ರಿಸ್ಕ್ ಕಡಿಮೆ ಇರೋ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ ಥರ ಇದೆಲ್ಲ ಆಟೋಮ್ಯಾಟಿಕ್ ಪ್ರೊಸೆಸ್ ಇರೋದ್ರಿಂದ ಒಳ್ಳೆ ರೀತಿಯಲ್ಲಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅದಕ್ಕೆಲ್ಲನೂ ಡಿಫ್ರೆಂಟ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಡಿಫ್ರೆಂಟ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರು ನಿಮ್ಮ ಅಕೌಂಟ್ನ ಆಪ್ರೇಟ್ ಮಾಡ್ತಾರೆ, ಯಾರು ನಿಮ್ಮ ಹಣನ ಆಪ್ರೇಟ್ ಮಾಡಿ ನಿಮಗೆ ಒಳ್ಳೆ ರೀತಿ ಹಣನ ರಿಟರ್ನ್ ಮಾಡೋಂಗೆ ಮಾಡ್ತಾರೆ ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ನಿಮ್ಮ ಫಂಡ್ಸ್ನ ಇವರೆಲ್ಲ ಆಪ್ರೇಟ್ ಮಾಡ್ತಾರೆ. NPS ಹಣನ ಈ 6 ಎಂಟಿಟಿ ಒಳಗಡೆ ಹಾಕಿ ಅದನ್ನು ಆಪ್ರೇಟ್ ಮಾಡ್ಬೋದು. ICICI ಪ್ರೊಡೆನ್ಷಿಯಲ್ ಪೆನ್ಷನ್ ಫಂಡಲ್ಲಿ ಹಾಕ್ತಾರೆ, IDFC ಪೆನ್ಷನ್ ಫಂಡ್ ಮ್ಯಾನೇಜ್ಮೆಂಟ್ ಇರುತ್ತೆ, ಕೊಟಕ್ ಮಹೀಂದ್ರಾ ಪೆನ್ಷನ್ ಫಂಡ್ ಲಿಮಿಟೆಡು, ರಿಲಯನ್ಸ್ ಕ್ಯಾಪಿಟಲ್ಲು, SBI ಪೆನ್ಷನ್ನು, UTA ರಿಟೈರ್ಮೆಂಟ್ ಸೊಲ್ಯೂಷನ್ಸು. ಸೊ ಈ ಎಲ್ಲ ಕ್ಯಾಟಗರಿಯಲ್ಲಿ ನೀವು ಹಾಕಿರೋ ಹಣನ ಅಲ್ಲಿ ಹೂಡಿಕೆ ಮಾಡ್ತಾರೆ. ಅಲ್ಲಿ ಹೂಡಿಕೆ ಮಾಡಿದಾಗ ಅದರಿಂದ ರಿಟರ್ನ್ ಬಂದಿರೋದನ್ನು ನಿಮ್ಮ ಅಮೌಂಟಲ್ಲಿ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಅರ್ಥ ಆಯ್ತಲ್ವಾ? ನೀವೇನೋ ಹಣ ಹೂಡಿರ್ತೀರೋ ಆ ಹಣ ಹೂಡೋದನ್ನು ಈ ಪೆನ್ಷನ್ ಫಂಡ್ಗಳವರು ಆ ಹಣನ ಅಪ್ರೋಪ್ರಿಯೇಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ನಿಮ್ಮ ಅಕೌಂಟ್ಗೆ ಎಷ್ಟು ರಿಟರ್ನ್ ಬರುತ್ತೋ, ಮಂತ್ಲಿ ರಿಟರ್ನ್ ಎಷ್ಟು ಬರುತ್ತೋ ಅದು ನಿಮ್ಮ ಅಕೌಂಟಲ್ಲಿ ಜಮಾ ಮಾಡ್ತಾ ಇರ್ತಾರೆ. ಇದು ನಿಮ್ಮ ಅಕೌಂಟಲ್ಲಿ ನೀವು ಎಷ್ಟು ಹಣ ಇಟ್ಟಿರ್ತೀರೋ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ಈಗ ತಿಳಿಸ್ಕೊಟ್ಟಿದ್ದೀನಿ. ಈಗ ತಿಳ್ಕೊಳ್ಳೋಣ,
ನಿಮ್ಮ ಹಣನ ಯಾವ ರೀತಿ ನೀವು ವಿತ್ಡ್ರಾ ಮಾಡ್ಕೊಳ್ಬೋದು. ಈಗ ಇಷ್ಟೊತ್ತು ಆಯಿತು, ನಾವು 18 ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ರೆಗ್ಯುಲರ್ ಆಗಿ ಸ್ವಲ್ಪ ಸ್ವಲ್ಪ ಪ್ರತಿ ತಿಂಗಳೂ ಹಾಕೊಂಡು ಹೋಗ್ತಾ ಇದ್ದೀವಿ. ಈಗ 60 ವರ್ಷ ಆಗೋದ್ಮೇಲೆ ನಾವು ಆ ಹಣನ ಯಾವ ರೀತಿ ನಾವು ವಿತ್ಡ್ರಾ ಮಾಡ್ಕೊಳ್ಬೋದು, ಎಷ್ಟು ವಿತ್ಡ್ರಾ ಮಾಡ್ಕೊಳ್ಬೋದು, ಮತ್ತು ನಮಗೆ ಪೆನ್ಷನ್ ಯಾವ ರೀತಿ ಬರುತ್ತೆ ಅನ್ನೋದನ್ನೆಲ್ಲ ಈಗ ತಿಳಿಸ್ಕೊಡ್ತೀನಿ. ನೀವೇನಾದರೂ 60 ವರ್ಷ ಒಳಗಡೆನೆ ನೀವು ವಿತ್ಡ್ರಾ ಮಾಡಬೇಕಂದ್ರೆ 60 ವರ್ಷದ ಮೊದಲೇ ನಾರ್ಮಲಾಗಿ 18 ವರ್ಷದಿಂದ 60 ವರ್ಷದವರೆಗೆ ನೀವು ಹಣ ಇಲ್ಲಿ ಡಿಪಾಸಿಟ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ನೀವು ಹಣನ 60 ಇಯರ್ಸ್ಗೆ ಮೊದಲೇ ನೀವು ವಿತ್ಡ್ರಾ ಮಾಡಬೇಕಂದ್ರೆ ಇವ್ರೇನು ಹೇಳ್ತಾರೆ ಅಂದರೆ ಅಟ್ಲೀಸ್ಟ್ ನೀವು 1 ಲಕ್ಷ ಹಣ ಏನಾದರೂ ನೀವು ಡಿಪಾಸಿಟ್ ಮಾಡಿದರೆ 18 ವರ್ಷದಿಂದ 60 ವರ್ಷದೊಳಗಡೆ, ಇಲ್ಲಾಂದ್ರೆ ಯಾವುದೇ ಏಜ್ ಒಳಗಡೆ ಅಷ್ಟು ಡಿಪಾಸಿಟ್ ಮಾಡಿದರೆ ಅದರಲ್ಲಿ 80% ಮನಿನ ನೀವು ಪೆನ್ಷನ್ ಬರೋದಕ್ಕೋಸ್ಕರನೇ ಯೂಸ್ ಮಾಡ್ಕೊಳ್ಬೇಕು ಅಂತಾರೆ. ಅನ್ಯೂಟಿ ಬೈ ಮಾಡಬೇಕು ಅಂತಾರೆ. ಅನ್ಯೂಟಿ ಅಂದಿದ ತಕ್ಷಣ ನಿಮಗೆ ರಿಟೈರ್ಡ್ ಆಗೋದ್ಮೇಲೆ ಆ ಹಣ ನಿಮಗೆ ಬರುತ್ತೆ, ಎವ್ರಿ ತಿಂಗಳು ಬರುತ್ತೆ, ಅದನ್ನು ಅನ್ಯೂಟಿ ಅಂತಾರೆ. ಉಳಿದಿರೋ 20% ಹಣನ ನೀವು ಯಾವಾಗ ಬೇಕಾದರೂ ವಿತ್ಡ್ರಾ ಮಾಡ್ಕೊಳ್ಬೋದು. ಅದು ನೀವು ಡಿಸೈಡ್ ಮಾಡ್ಕೊಳ್ಬೇಕು ನೀವು ಯಾವಾಗ ವಿತ್ಡ್ರಾ ಮಾಡ್ಕೊಳ್ಬೇಕು ಅಂತ. ಇನ್ನು ಉಳಿದಿದ್ದು 80% ನೀವು ಪೆನ್ಷನ್ನ ಬೈ ಮಾಡಲೇಬೇಕು. ಯಾಕಂದರೆ ನಿಮ್ಮ ರಿಟೈರ್ಮೆಂಟ್ಗೆ ಹಣ ಬೇಕಲ್ವಾ. ನೀವು ರಿಟೈರ್ಡ್ ಆಗೋದ್ಮೇಲೆ ಹಣ ಎಲ್ಲಿಂದ ಬರುತ್ತೆ? ನೀವು ಎಲ್ಲ 100% ವಿತ್ಡ್ರಾ ಮಾಡ್ಕೊಂಬಿಟ್ಟು ನೀವು ಅದನ್ನು ಮಜಾ ಮಾಡಿಬಿಟ್ರೆ ವಯಸ್ಸಾಗ್ಬಿಟ್ಮೇಲೆ ತುಂಬ ಕಷ್ಟ ಆಗುತ್ತೆ ಅಂತ ಗೌರ್ಮೆಂಟರು ಓನ್ಲಿ 20% ಮಾತ್ರ ವಿತ್ಡ್ರಾ ಮಾಡೋದು ಬಿಡ್ತಾರೆ. ಉಳಿದಿರೋದು 80%ನ ನೀವು ಖಂಡಿತವಾಗಿ ಪೆನ್ಷನ್ನೇ ಬೈ ಮಾಡಬೇಕು ಅಂತ NPS ಅವರು ಹೇಳ್ತಾರೆ. ಸೊ ಇಷ್ಟೊತ್ತು ಈಗ ನಿಮಗೆ 60 ವರ್ಷದ ಒಳಗಡೆ ಇದ್ದಾಗ ನಿಮ್ಮ ಏಜು ಎಷ್ಟು ವಿತ್ಡ್ರಾ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಟ್ಟೆ. ಈಗ ನಿಮ್ಮ ಏಜು 60 ವರ್ಷದಿಂದ 70 ವರ್ಷದೊಳಗಡೆ ಇದ್ದರೆ ಏನು ಮಾಡ್ಬೋದು, 60 ವರ್ಷದಿಂದ 70 ವರ್ಷದೊಳಗಡೆ ಇದ್ದರೆ ಯಾವ ರೀತಿ ವಿತ್ಡ್ರಾ ಮಾಡ್ಕೊಳ್ಬೋದು ಅಂತ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೀವು 60 ವರ್ಷದಿಂದ 70 ವರ್ಷದೊಳಗಡೆ ಇದ್ದಾಗ ಅವ್ರೇನು ಹೇಳ್ತಾರೆ ಅಂದರೆ ಮಿನಿಮಮ್ 40% ಬಂದುಬಿಟ್ಟು ನೀವು ಆನ್ಯುಟಿ ಬೈ ಮಾಡಬೇಕು ಅಂತಾರೆ. ಅಂದರೆ ಪೆನ್ಷನ್ನ ನೀವು ಬೈ ಮಾಡಬೇಕು ಅಂತ. ಪೆನ್ಷನ್ ಅಂದರೆ ಈಗ 1 ಲಕ್ಷ ರೂಪಾಯಿ ಇದ್ದರೆ ಅದರಲ್ಲಿ 40,000 ರೂಪಾಯಿವರೆಗೂ ನೀವು ಪೆನ್ಷನ್ನ ಬೈ ಮಾಡಬೇಕು ಅಂತಾರೆ. ಉಳಿದಿರೋದನ್ನು 60,000ನ ನಿಮಗೆ ವಿತ್ಡ್ರಾ ಮಾಡೋಕ್ಕೆ ಬಿಡ್ತಾರೆ. ರಫಾಗಿ ಹೇಳ್ತಾ ಇರೋದು. 1 ಲಕ್ಷ ಇದ್ದರೆ ನಿಮ್ಮ ಅಕೌಂಟಲ್ಲಿ 60 ವರ್ಷದಿಂದ 70 ವರ್ಷದೊಳಗಡೆ ಇದ್ದರೆ ನೀವು 40,000 ಮಾತ್ರ ಪೆನ್ಷನ್ ಬೈ ಮಾಡೋದಕ್ಕೆ ಯೂಸ್ ಮಾಡಿಕೊಂಡು ಉಳಿದಿರೋ 60,000ನ ನೀವು ಬೇರೆ ಪರ್ಪಸ್ಗೆ ವಿತ್ಡ್ರಾ ಮಾಡ್ಕೊಳ್ಬೋದು. ಇದು ಬಂದ್ಬಿಟ್ಟು 60 ವರ್ಷದಿಂದ 70 ವರ್ಷದೊಳಗಡೆ. ರಿಮೈನಿಂಗ್ ಅಮೌಂಟ್ನ ನೀವು ಯಾವಾಗ ಬೇಕಾದ್ರೂ ವಿತ್ಡ್ರಾ ಮಾಡ್ಕೊಳ್ಬೋದು. 60 ವರ್ಷದಿಂದ ಹಿಡಿದು 70 ವರ್ಷದೊಳಗಡೆ ನೀವು ಯಾವಾಗಾದ್ರೂ ನೀವು ಉಳಿದಿರೋ 60,000 ಬ್ಯಾಲೆನ್ಸನ್ನು ನೀವು ರೆಗ್ಯುಲರ್ ಆಗಿ ವಿತ್ಡ್ರಾ ಮಾಡ್ಕೊಳ್ಬೋದು. ಇದು ನೀವು 60 ವರ್ಷದಿಂದ 70 ವರ್ಷದೊಳಗಡೆ ಇದ್ದರೆ. ಅದೇ ರೀತಿ ಇನ್ ಕೇಸ್ ಏನಾದರೂ ನಿಮಗೆ ಡೆತ್ ಆಗಿಬಿಟ್ರೆ, ನೀವು ಏನು ಸೇವಿಂಗ್ ಮಾಡ್ತಿರ್ತೀರೋ ನಿಮ್ಮ ಡೆತ್ ಆಗಿಬಿಟ್ರೆ ನಿಮ್ಮ ಸಾವಿನ ನಂತರ ಆ ಹಣನ ನಿಮ್ಮ ನಾಮಿನಿಗೆ ಕೊಟ್ಬಿಡ್ತಾರೆ. ಇದು ಯಾವ ರೀತಿ ನೀವು ಹಣನ ವಿತ್ಡ್ರಾ ಮಾಡ್ಬೋದು ನ್ಯಾಷನಲ್ ಪೆನ್ಷನ್ ಸಿಸ್ಟಮಲ್ಲಿ ಅಂತ. ಮತ್ತು ನ್ಯಾಷನಲ್ ಪೆನ್ಷನ್ ಸಿಸ್ಟಮಲ್ಲಿ ಇಟ್ಟಾಗ ಇನ್ಕಮ್ ಟ್ಯಾಕ್ಸಲ್ಲಿ ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ರೆಗ್ಯುಲರ್ ಆಗಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ನೀವು ಹಣನ ಇಟ್ಟಾಗ. ತಿಳಿಸ್ಕೊಡ್ತಾ ಇದ್ದೀನಿ, ನೀವು ಎಲ್ಲೆಲ್ಲ ಪಾಯಿಂಟ್ ಆಫ್ ಪ್ರೆಸೆನ್ಸ್ ಎಲ್ಲಿ ಹೋಗಿ ನೀವು ಬೈ ಮಾಡ್ಬೋದು ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂದರೆ ನೋಡಿ, ಎಲ್ಲ ಥರ ಬ್ಯಾಂಕ್ಗಳು ಯಾವ ಲಿಸ್ಟಲ್ಲಿ ಯಾವ್ಯಾವ ಬ್ಯಾಂಕ್ಸ್ ಇದೆ ಆ ಎಲ್ಲ ಬ್ಯಾಂಕ್ಸಲ್ಲೂ ನೀವು ರೀಚ್ ಔಟ್ ಆಗ್ಬೋದು. ಪೋಸ್ಟ್ ಆಫೀಸಲ್ಲೂ ಇದೆ, ಕೋಟಕ್ ಮಹೀಂದ್ರದಲ್ಲಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಹೈದರಾಬಾದು, ಇಂಡಿಯಾ, ಎಲ್ಲ ಥರ ಯಾವ ಲಿಸ್ಟ್ ಮಾಡಿದಾರೋ ಬ್ಯಾಂಕ್ಸ್ಗಳು ಆ ಬ್ಯಾಂಕ್ಸ್ಗಳು ಶಾಖೆಗಳಲ್ಲಿ ಹೋಗಿ ನೀವು ರೀಚ್ ಔಟ್ ಆಗಿ ನಾನು ಈ ಥರ ಪೆನ್ಷನ್ ಪ್ಲಾನ್ನ ಓಪನ್ ಮಾಡಬೇಕು ಅಂದರೆ ಅವರು ನಿಮಗೆ ಅಪ್ಲಿಕೇಶನ್ ಕೊಟ್ಟು ನೀವು ಮಿನಿಮಮ್ 500 ರೂಪೀಸ್ ಕೊಟ್ಟು ನೀವು ಅಕೌಂಟ್ ಓಪನ್ ಮಾಡಿಕೊಂಡು ನೀವು ಪ್ರತಿ ವರ್ಷ 6,000 ರೂಪಾಯಿ ಕಟ್ಕೊಂಡು ಹೋಗ್ತಾ ಇದ್ರೆ ಸಾಕು. ನೀವು ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ನಿಮಗೆ ನೀವು ಇಟ್ಟಿರೋ ಹಣನ ಈ ಪೆನ್ಷನ್ ಫಂಡ್ಸಲ್ಲಿ ಇಡ್ತಾರೆ. ಇವೆಲ್ಲ ಮ್ಯೂಚುವಲ್ ಫಂಡ್ಸು. ಈ ಪೆನ್ಷನ್ ಫಂಡಲ್ಲಿ ಇಟ್ಟು ಅದನ್ನು ಆಪ್ರೇಟ್ ಮಾಡಿ ಅದರಲ್ಲಿ ಬಂದಿರೋ ಪ್ರಾಫಿಟ್ನ ನಿಮ್ಮ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಕೌಂಟಲ್ಲಿ ಹಾಕ್ತಾರೆ. ಆಗ್ತಾಯ್ತಲ್ಲ. ರೆಗ್ಯುಲರ್ ಆಗಿ ನಿಮ್ಮ ಏಜಿಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಬಂದಿರೋ ಹಣನ ನಿಮ್ಮ ಅಕೌಂಟಲ್ಲಿ ಇಡ್ತಾರೆ. ನೀವು ಆ ಹಣನ ನೀವು ರಿಟೈರ್ಡ್ ಆಗೋ ಬಿಟ್ಮೇಲೆ ಪೆನ್ಷನ್ ಆಗಿ ನೀವು ಪಡ್ಕೊಳ್ಬೋದು. ಮತ್ತು ಈಗ ತಿಳ್ಕೊಳ್ಳೋಣ, ನಾವು NPS ಓಪನ್ ಮಾಡಿದ್ಮೇಲೆ ನ್ಯಾಷನಲ್ ಪೆನ್ಷನ್ ಅಕೌಂಟ್ನ ಓಪನ್ ಮಾಡಿಬಿಟ್ಮೇಲೆ ನಾವು ಪ್ರತಿ ತಿಂಗಳು ಏನು 500 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರೋ
ಅದನ್ನು ಯಾಕಂದರೆ ನಿಮ್ಮ ಅಕೌಂಟ್ನ ಅವ್ರು ಆಪ್ರೇಟ್ ಮಾಡಬೇಕಲ್ವಾ, ನೀವು ಹಣ ಇಟ್ಟಿರೋದನ್ನು ಅದು ಅಲ್ಲೇ ಇರೋದಿಲ್ಲ. ನೀವು ನ್ಯಾಷನಲ್ ಪೆನ್ಷನ್ ಸಿಸ್ಟಮಲ್ಲಿ ನೀವು ಹಣ ಇಟ್ಟಿದ ತಕ್ಷಣ ನಿಮ್ಮ ಹಣ ಅಲ್ಲೇ ಇರೋದಿಲ್ಲ. ಅದನ್ನೇನು ಮಾಡ್ತಾರೆ ಅಂದರೆ ಅದನ್ನು ತಗೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದನ್ನು ತಗೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ, ಮತ್ತು ಮ್ಯೂಚುವಲ್ ಫಂಡ್ಸಲ್ಲಿ, ಬ್ಯಾಂಕ್ಸ್ ಅಕೌಂಟಲ್ಲಿ, ಮತ್ತು ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರಲ್ಲಿ, ಸೆಕ್ಯೂರಿಟೀಸಲ್ಲಿ ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆಗ ಅವೆಲ್ಲನೂ ಚಾರ್ಜಸ್ ಆಗುತ್ತೆ, ಯಾಕಂದರೆ ಅದನ್ನು ಆಪ್ರೇಟ್ ಮಾಡಬೇಕಲ್ವಾ. ಅದನ್ನು ಆಪ್ರೇಟ್ ಮಾಡೋದಕ್ಕೆ ಕೆಲವು ಚಾರ್ಜಸ್ಸನ್ನು ಹಾಕ್ತಾರೆ, ಅರ್ಥ ಆಯ್ತಲ್ವಾ. ಕೆಲವು ಚಾರ್ಜಸ್ ಹಾಕ್ತಾರೆ, ಇಲ್ಲೆಲ್ಲ ನೋಡಿರ್ಬೋದು ಕೆಲವು ಚಾರ್ಜಸ್ ಎಲ್ಲ ಈ ರೀತಿಯಲ್ಲಿ ಹಾಕ್ತಾರೆ. ಸೊ ಈಗ ತಿಳ್ಕೊಳ್ಳೋಣ, ನೀವು ಇನ್ ಕೇಸ್ ಏನಾದರೂ ಡಿಫಾಲ್ಟರ್ ಆಗಿದ್ದರೆ, ನೀವು ಅಕೌಂಟ್ನ ಮೇಂಟೈನ್ ಮಾಡ್ತಿರ್ತೀರ ಮತ್ತು ಮಿನಿಮಮ್ ಕಾಂಟ್ರಿಬ್ಯೂಷನ್ ನೀವು ಮಾಡೋಕ್ಕಾಗಿಲ್ಲ ಅಂದಾಗ ಏನು ಮಾಡ್ತಾರೆ ಅಂತ. ಆಗ ಏನು ಮಾಡ್ತಾರೆ ಅಂದರೆ 100 rupees ಪರ್ ಇಯರ್ಗೆ ಪೆನಾಲ್ಟಿ ಹಾಕ್ತಾರೆ. ನಿಮ್ಮ ಅಕೌಂಟು ಡಾರ್ಮೆಂಟ್ ಆಗಿದ್ದರೆ ಅದನ್ನು ಆಕ್ಟಿವೇಟ್ ಮಾಡಬೇಕಲ್ವಾ, ರೀಆಕ್ಟಿವೇಟ್ ಮಾಡೋದಕ್ಕೆ 100 rupees ಪೆನಾಲ್ಟಿ ಹಾಕ್ತಾರೆ ಪ್ರತಿ ವರ್ಷವೂ. ಮತ್ತು ಕೆಲವು ಕ್ವಶನ್ಸ್ ಇದೆ, ನಾವಿಲ್ಲೇನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವೋ ಅದಕ್ಕೇನಾದರೂ ಗ್ಯಾರಂಟಿ ಇದೆಯಾ, ವಾಪಸ್ ಖಂಡಿತವಾಗಿ ಬರುತ್ತಾ ಅಂದರೆ ದೆರ್ ಈಸ್ ನೋ ಗ್ಯಾರಂಟಿ, ಯಾವುದೇ ಗ್ಯಾರಂಟಿ ಇರೋದಿಲ್ಲ. ನೀವು ಎಲ್ಲಿ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ, ಯಾವ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅದಕ್ಕೆ ತಕ್ಕಂತೆ ನಿಮ್ಮ ಹಣ ನಿಮಗೆ ರಿಟರ್ನ್ ಆಗುತ್ತೆ. ಈಗ ಅರ್ಥ ಆಗಿರ್ಬೋದು, ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಸ್ಕೀಮ್ನ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಷನ್ಗಳು ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಮುಂದಿನ ವೀಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೆ ಬಾಯ್.